ಶಿವಮೊಗ್ಗ ನಗರದ ನಿವಾಸಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಮಂಜುನಾಥ್ ಅವರ ಅಗಲಿಕೆಗೆ ರಾಷ್ಟ್ರದಾದ್ಯಂತ ಶೋಕಾಚರಣೆ ಇದೆ. ಅರ್ಜೆಂಟ್ ಆಗಿ ಮೃತ ಮಂಜುನಾಥರ ದೇಹವನ್ನು ಮತ್ತು ಸುರಕ್ಷಿತವಾಗಿ ಪತ್ನಿ ಪಲ್ಲವಿ, ಮಗ ಅಭಿಜಯ್ ಅವರನ್ನು ಕರೆತರುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪತ್ನಿ ಮತ್ತು ಮಗ ಕಣ್ಮುಂದೆ ಮಂಜುನಾಥರನ್ನ ಸಾಯಿಸಲಾಗಿದೆ. ಕುಟುಂಬದ ನೋವು ಅರ್ಥವಾಗಲಿದೆ. ಇಂದು ಸಂಜೆ ಶವ ಕಾಶ್ಮೀರದಿಂದ ಹೊರಡಲಿದೆ. ನಾಳೆ ಬೆಳಿಗ್ಗೆ ನಗರಕ್ಕೆ ಬರಲಿದೆ. ಇದನ್ನು ಸರಿ ಮಾಡಲು ಆಗೋಲ್ಲ. ಪೊಲಿಟಿಕಲಿ ಮಾತು ಬೇಡ. ಸರ್ಕಾರ ಜನಸಾಮಾನ್ಯರ ಯೋಚನೆ ಮಾಡಬೇಕಾಗಿತ್ತು ಎಂದರು. ಇನ್ನು ತಾಯಿ ಪ್ರವಾಸ ಬೇಡ ಎಂದಿದ್ರು. ಎಲ್ಲರೂ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ನಾನು ಹೋಗೋದಾಗಿ ಹೇಳಿ ಹೋಗಿದ್ದಾರೆ ಎಂದು ತಿಳಿಸಿದರು. ಇನ್ನು ಹಾಲಿಡೇಗೆ ಕಾಶ್ಮೀರಕ್ಕೆ ಹೋಗುವ ಕಾರ್ಯಕ್ರಮವಿದ್ರೆ ಪ್ರವಾಸವನ್ನು ರದ್ದುಪಡಿಸೋದು ಒಳ್ಳೆಯದೇ ಎಂದು ಹೇಳಿದರು. ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿ ನಮ್ಮ ಆಫೀಸರ್ಸ್ ಸಂತೋಷ್ ಲಾಡ್ ಇದ್ದಾರೆ, ಮಗಳ ಜೊತೆ ನಮ್ಮ ಸೊಸೆ ಜೊತೆ ಇದ್ದಾರೆ. ಅವರೇ ಫೋನ್ ಮಾಡಿ ನನಗೆ ಕೊಟ್ಟರು. ಮಗಳು ಕೂಡ ಮಾತಾಡಿದ್ರು. ನಾವು ಈ ಸಿಚುವೇಶನಲ್ಲಿ ಧೈರ್ಯ ತಗೊಳ್ಬೇಕು ಅಂತ ಹೇಳ್ತೀವಿ. ಅದು ಹೇಗೆ ತಗೊಳ್ತೀರೋ ಗೊತ್ತಿಲ್ಲ, ಹೇಳಬಾರ್ದು. ಆದರೆ ನಮ್ಮ ಕಡೆಯಿಂದ ನಾವೇನಿದೆ ನಾವೆಲ್ಲ ಮಾಡ್ತೀವಿ. ಇದೆಲ್ಲ ಈಗ ನೀವು ಹೇಳಿದೆಲ್ಲ ಹೋಗಬಾರ್ದು ಅಂತ ಹೇಳಿದ್ರಿ. ಇವೆಲ್ಲ ಹಿಂಗಾದ್ಮೇಲೆ ನಾವು ಹೋಗಿ ಭಾಷಣ ಹೊಡೆಯೋದು ಉಪಯೋಗ ಆಗಲ್ಲ. ನೀವು ಹೇಳಿದ್ರ ಬೇಡ ಏನಾಗಲ್ಲ. ಈಗೆಲ್ಲ ಸೆಕ್ಯೂರಿಟಿ ಚೆನ್ನಾಗಿದೆ, ಎಲ್ಲ ಹೋಗಿದ್ದಾರೆ, ನೋಡ್ಬೇಕು. ಮೊದಲೆಲ್ಲ ಸುಮಾರು ನೋಡಾಗಿದೆ. ಎಷ್ಟು ಚಂದ ಆದಂತೆ ಹಿಂದಿನ ದಿನ ಹೇಳಿದ್ದೆ, ಮಾತಾಡಿದ್ವಿ ಸರ್. ಇಲ್ಲ ಏನು ಬೆಂಗಳೂರು ತರ ಇದೆ, ಏನು ಆರಾಮಾಗಿ, ಏನು ತೊಂದರೆ ಇಲ್ಲ. ಕನ್ನಡಿಗರು ಸುಮಾರು ಮಾತಾಡಿದ್ರು. ನ್ಯಾಷನಲ್ ಮೌರ್ನಿಂಗ್ ನಡೀತಾ ಇದೆ. 3 ದಿವಸ ಪೋಪ್ ಅವ್ರು ತೀರ್ಕೊಂಡು ಹೋಗಿರೋದ್ರಿಂದ, ಪ್ಲಸ್ ಏನು ಮಂಜುನಾಥ್ ಅವರ ಒಂದು ಈ ಸಂದರ್ಭ ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕಲ್ಲಿ ಅವ್ರು ತೀರ್ಕೊಂಡು ಹೋದ್ರು. ಅದನ್ನು ಅಟೆಂಡ್ ಮಾಡಬೇಕಾಗ್ತದೆ. ನಿನ್ನೆ ಎಲ್ಲ ಫುಲ್ಲು ನಾವು ಅದನ್ನು ಅಟೆಂಡ್ ಮಾಡೋದಕ್ಕೆ ಆ ಕೆಲಸಗಳಲ್ಲಿ ತಮಗೆ ಮಾಹಿತಿಯನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರ ಮನೆಗೆ ಹೋಗಿದ್ದೆ. ಮಂಜುನಾಥ್ ಅವ್ರ ತಾಯಿಯವ್ರನ್ನೂ ಭೇಟಿ ಮಾಡಿದೆ, ಅವರ ಅತ್ತೆಯವ್ರನ್ನ ಭೇಟಿ ಮಾಡಿದ್ವಿ, ಮತ್ತು ಅವರ ಸಿಸ್ಟರು, ಅವ್ರ ಹಸ್ಬೆಂಡ್, ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ. ಅವ್ರ ತಂದೆಯವರು, ಮಂಜುನಾಥ್ ಅವ್ರ ತಂದೆಯವರೆಲ್ಲ ಭಾಳ ಪರಿಚಯ. ಅವರು ಗೋಪಾಲ್ ಅವ್ರಿಗೆ, ಮಾಬಲ್ರಾವ್ ಅಂತೇಳಿ ಗೋಪಾಲಣ್ಣವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆಗಬಾರ್ದಾಗಿತ್ತು ಇದು. ಸ್ವಲ್ಪ ನಾನು ಅದು ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋಕ್ಕೆ ಹೋಗಲ್ಲ. ಈಗ ಫಸ್ಟ್ ಹ್ಯಾಂಡಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿದರೆ, ಅರ್ಜೆಂಟಾಗಿ ಮೃತದೇಹವನ್ನು ತೊಗೊಂಬರ್ತಕ್ಕಂಥದ್ದು, ಜೊತೆಗೆ ಸುರಕ್ಷಿತವಾಗಿ ಅವ್ರ ಮಗ 18 ವರ್ಷ ಪಲ್ಲವಿಯವರು ಕೂಡ ಇದ್ದಾರೆ, ಅವ್ರ ಮನೆಯವರು, ಮತ್ತು 3 ಜನರು ತೀರ್ಕೊಂಡು ಹೋಗಿದ್ದಾರೆ ನಮ್ಮ ರಾಜ್ಯದಿಂದ. ಅವ್ರನ್ನ ತರೋದಕ್ಕೆ ಅಲ್ಲೇನಾಗಿದೆ, ಅಲ್ಲಿ ಬಂದ ತಕ್ಷಣ ಅವರು ಬೇರೆ ಟೆನ್ಷನಲ್ಲಿ ಇರ್ತಾರೆ. ಈ ತೀರ್ಕೊಂಡು ಹೋಗಿರೋರನ್ನ ಅಟೆಂಡ್ ಮಾಡೋದು ಸ್ಪೀಡ್ ಕಮ್ಮಿ ಆಯಿತು ಅಂಥೇಳಿ ಗೊತ್ತಾಗಿರೋದ್ರಿಂದ ಸಂತೋಷ್ ಲಾಡ್ ಅವರು ಈಗಾಗಲೇ ಅಲ್ಲಿ ರೀಚ್ ಆಗಿದ್ದಾರೆ. ಬೆಳಗ್ಗೆ ನಾನು ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಫೋನಲ್ಲಿ ಮಾತಾಡಿದೆ. ಸಂತೋಷ್ ಲಾಡ್ ಅವರು ಇವರಿಗೆ ಫೋನನ್ನು ಪಲ್ಲವಿಯವ್ರಿಗೂ ಕೊಟ್ಟರು, ಪಲ್ಲವಿಯವ್ರಿಗೂ ಮಾತಾಡಿದೆ. ಪಾಪ ಗಾಬರಿ ಆಗಿದ್ದಾರೆ. ಯಾಕೆಂದರೆ ಒಂದೇ ಸತಿಗೆ ಅವರು ಕಣ್ಮುಂದೆ ಈ ಥರ ಆಗಿದ್ದು, ಯಾರೇ ಆಗಲಿ ನಾವು ನೆನೆಸ್ಕೊಂಡಾಗ ಹೆಂಗಾಗುತ್ತೆ ಅನ್ನೋದು. ಒಬ್ಬನೇ ಮಗ, ತಾಯಿ ಹೇಳಿದರು ಇವತ್ತು ಹೋದಾಗ. ಮಗನಿಗೂ ಕೂಡ 96-97% ತೊಗೊಂಡಿದ್ದಾರೆ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಎಜುಕೇಷನ್ ಏನೋ ಒಳ್ಳೆ ಇದ್ರೊಳಗೆ ಮಾಡಬೇಕಂತ ನೋಡ್ತಾ ಇದ್ದ ಅಂತ ಪಾಪ ಹುಡುಗ. ಅದಕ್ಕೆ ನಾವು ಗೋಪಾಲಣ್ಣವರು ಎಲ್ಲರೂ ಕೂಡ, ಬೇರೆ MLA ಚೆನ್ನಿ ಎಲ್ಲ ಬಂದಿದ್ದರು. ಪಾಪ ಬಲ್ಕೇಶ್ ಬಾನವ್ರಿಗೆ ಹೇಳಿದೆ, ನೀವು ದಯವಿಟ್ಟು ಅವ್ರಿಗೂ ಅವರೆಲ್ಲ ಪರಿಚಯ ಇತ್ತು, ಅವ್ರ ಸರ್ಕಲೆಲ್ಲ, ನಾನು ಬಂದುಬಿಡ್ತೀನಿ ಅಂತ. ಪಾಪ ಅವ್ರು ನಿನ್ನೆ 12 ಗಂಟೆಗೆ ಹೋಗಿದ್ದಾರೆ. 11:15 ನೀವು ಅದೇ ಹೋಗ್ತಿದ್ದೀರಂತೆ, ನಾನು ಬಂದುಬಿಡ್ತೀನಿ, ಒಳ್ಳೇದಾಯಿತು ಅಂಥೇಳಿ ಪಾಪ ಬೆಳಗ್ಗೆ 6:30-7 ಗಂಟೆಗೆ ವಾಪಸ್ ಬಂದು ಮತ್ತು ಇವಾಗ ವಾಪಸ್ ಹೋಗ್ತೀವಿ. ಯಾಕೆಂದರೆ ಅವರಿಗೆಲ್ಲ ಕಮಿಟಿ ಮೀಟಿಂಗ್ಸ್ ಇದೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಷ್ಟಾಗಲಿ, ಅವರು ಬರಬೇಕು ವಾಪಸ್ಸು, ಆದಷ್ಟು ಬೇಗ ಸುರಕ್ಷಿತವಾಗಿ ಬರಬೇಕು. ಬೇರೆ ಬೇರೆ ವಿಚಾರಗಳನ್ನು ಬೇರೆ ದಿವಸ ಮಾತಾಡೋಣ. ಆ್ಯಂಡ್ 6 o'clock ಅಲ್ಲಿಂದ ಹೊರಡುತ್ತೆ. ನಂತರ ಈಗ ತಾನೇ ವಾಟ್ಸಪ್ಪಲ್ಲೂ ಕೂಡ ಲಿಸ್ಟ್ ಬಂತು, ಎಷ್ಟು ಜನರಿಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿದ್ದಾರೆ, ಯಾರ್ಯಾರು ಎಲ್ಲಿಂದ ಯಾವ ಕೆಲವರು ಶಿವಮೊಗ್ಗಕ್ಕೆ ಬರ್ತಾರೆ, ಕೆಲವರು ಬೇರೆ ಬೇರೆ. ಈವ್ನಿಂಗ್ 6 o'clock ಅಲ್ಲಿಂದ, ಇಲ್ಲಾಂದರೆ ಲ್ಯಾಂಡ್ ಆಗ್ತಕ್ಕಂಥದ್ದು ಅಷ್ಟೇ. ಟೈಮಿಂಗ್ ನಾನು ನೋಡಲಿಲ್ಲ, ಬಟ್ ನಾಳೆ ಐ ಥಿಂಕ್ ದೇ ವಿಲ್ ರೀಚ್ ಹಿಯರ್. ಮೃತದೇಹ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದು ನಾಳೆ ಬೆಳಗ್ಗೆ ಒಳಗೆ ಇಲ್ಲಿ ಬರ್ತಾರೆ ಅಂಥೇಳಿ ಮಾಹಿತಿ ಇದೆ. ಮತ್ತು ಮೋರ್ ಇನ್ ಡೀಟೇಲ್ಸ್ DC ಅವರಿಗೆ ಫಸ್ಟ್ ಹ್ಯಾಂಡ್ ಕೂಡ ನಾನು ಕೊಡ್ತಾ ಇರ್ತೀನಿ. ಸಂತೋಷ್ ಅವ್ರಿಗೆ ಸಂತೋಷ್ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಹೋಗಿ ಪಾಪ ಅವ್ರ ಮನೆಗೆಲ್ಲ
ಸ್ವಲ್ಪ ಸಾಂತ್ವನ ಹೇಳಬೇಕು. ತಾಯಿ ಮಗ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ನೋಡಿ. ಸೊ ಹೋಗಿ ಸಾಂತ್ವನ ಹೇಳೋದು ಒಂದು, ಇದೆಲ್ಲ ಇರ್ರಿವರ್ಸಿಬಲ್, ನಾವೆಲ್ಲ ಇದನ್ನು ಸರಿ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ತರೋದಕ್ಕೆ ಕಷ್ಟ. ಆದರೆ ಕಾನೂನು ಮತ್ತು ನಾವು ವಿಚಾರಗಳನ್ನ ಮಾಡಬೇಕಾದ್ರೆ ಸೆಕ್ಯೂರಿಟಿ ರೀಸನಲ್ಲಿ ನಾನ್ ಪೊಲಿಟಿಕಲಿ ಇನ್ನೊಂದು ದಿವಸ ಮಾತಾಡೋಕ್ಕೆ ಹೋಗಲ್ಲ. ಸೊ ಸುರಕ್ಷತೆನ ಸರ್ಕಾರಗಳು ನಾವೆಲ್ಲ ಹುಷಾರಾಗಿ ಮಾಡಬೇಕಾಗ್ತದೆ. ಈಗ ಕಳ್ತನ ಆಗುತ್ತೆ, ಜಾಸ್ತಿ ಕಳ್ತನ ಆದಾಗ ನೀವು ಇದನ್ನು ಪೊಲೀಸಿಂಗ್ ಸ್ಟ್ರಿಕ್ಟ್ ಮಾಡ್ತೀರಾ, ಈ ಥರದ್ದೆಲ್ಲ ಸೂಕ್ಷ್ಮವಾಗಿರಬೇಕಾಗತ್ತೆ. ಸಾಮಾನ್ಯ ಜನರು ಕೂಡ ಯೋಚನೆ ಮಾಡಬೇಕು, ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು. ಈ ದುರಂತ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕಾದ್ರೆ. ಪಾಪ ತಾಯಿ ಹೇಳ್ತು, ನಾನು ಹೇಳಿದೆ ಇಲ್ಲ ಬೇಡ ಮಗ ಹೋಗೋದು, ಇದೆಲ್ಲ ಅಷ್ಟು ಸೇಫ್ ಇಲ್ಲ ಅಂತೇಳಿ ಹೇಳಿದೆ. ಇಲ್ಲ ಈಗೆಲ್ಲರೂ ಹೋಗ್ತಾ ಇದ್ದಾರೆ, ದೇಶದಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ತಾಯಿ ಅದೇ ಹೇಳಿದರು ಇವತ್ತು ಅಷ್ಟೇ, ಮತ್ತೆ ಇಲ್ಲ. ಸರ್ಕಾರ ಅವ್ರ ಕುಟುಂಬದ ಜೊತೆಗೆ ಎಲ್ಲರೂ ಅಷ್ಟೇ, ಯಾರು ತೀರ್ಕೊಂಡೋಗಿದೆ ಅವ್ರ ಜೊತೆಗೆ ಸರ್ಕಾರ ಇರ್ತದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಪರ್ಸ್ನಲ್ ಆಗಿ ಸಂತೋಷ್ ಲಾಡ್ ಅವ್ರಿಗೆ, ಹಿ ಈಸ್ ಆಲ್ರೆಡಿ ರೀಚ್ಡ್, ದಟ್ಸ್ ವೆರಿ ಗುಡ್. ಫ್ಯಾಮಿಲಿಯವ್ರಿಗೆ ಏನಾಗುತ್ತೆ, ನಮ್ಮವರಿದ್ದಾಗ ಅಲ್ಲಿ ಗೊತ್ತಾಗೋದಿಲ್ಲ, ಅಲ್ಲಿ ಪಾಪ ಅಲ್ಲೂ ಕೂಡ ಡ್ರೈವರ್ಸು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ರಫೀಕ್ ಏನೋ ಗೊತ್ತಿಲ್ಲ ನನಗೆ ಹೆಸರು, ಪಲ್ಲವಿನೂ ಹೇಳಿದ್ರು, ಅವರೆಲ್ಲ ನಮಗೆ ತುಂಬ ಸಹಾಯ ಆಯಿತು. ಸ್ವಲ್ಪ ಇಲ್ಲಾಂದರೆ ಭಾಳ ಗಾಬರಿ ಆಗಿಬಿಟ್ಟಿದ್ವಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅಲ್ಲೂ ಕೂಡ ಅಲೋ ಮಾಡಲ್ಲ ಅಂತೇಳಿ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಹಾಲಿಡೇಸಿಗೆ ಅನ್ನೋದನ್ನ ಅವಾಯ್ಡ್ ಈ ಸಂದರ್ಭದಲ್ಲಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಗೊಂದಲ ಇರುತ್ತೆ, ಅವರು ಹಾಲಿಡೇ ಮಾಡೋಕ್ಕಾಗಲ್ಲ, ಹೋಗಿ ಗಾಬರಿಲಿ ಕೂತ್ಕೋಬೇಕಾಗತ್ತೆ. ಸೊ ಬೆಸ್ಟ್ ಥಿಂಗ್ ಇಸ್ ಈ ಕಡೆನೇ ಇದ್ದು ಬಿಡೋದು ಒಳ್ಳೆಯದು. ಯಾರು ಈ ಥರ ಇದ್ದರೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಯಾವುದೇ ಥರದ ಮೂವ್ಮೆಂಟ್ ಆ ಕಡೆಗೆ ಬೇಡ ಅಂತೇಳಿ ನಾನು ಮನವಿ ಮಾಡ್ಬೋದು. ಯಾಕೆಂದರೆ ರಕ್ಷಣೆ ಪರಿಹಾರ ಅಲ್ಲ, ನಾನು ಆ ಸಂದರ್ಭ ಎಲ್ಲ ಅವ್ರ ಕುಟುಂಬಕ್ಕೆ ಏನೇನು ಬೇಕು ನಮ್ಮ ಸರ್ಕಾರದ ವತಿಯಿಂದ ಏನು ಸಹಕಾರ ಮಾಡ್ಬೋದು. ಅದಕ್ಕೆ ನಾನು ಅವ್ರ ಮಗನಿಗೆ ಚೆನ್ನಾಗಿ ಓದಿಸಿ ಬಿಡಬೇಡಿ, 18 ವರ್ಷ ಆಗಿದೆ. ಸೊ 97% ಅವರಿಗೆ ಕಾಮರ್ಸ್ ತೊಗೊಂಡಿದ್ದಾರೆ, ಎಲ್ಲಿ ಬೇಕೋ ಅಲ್ಲಿ ಸೀಟ್ ಕೊಡಿಸ್ತಕ್ಕಂಥದ್ದು ವ್ಯವಸ್ಥೆನೇ ವಿಲ್ ಟೇಕ್ ಕೇರ್ ಆಫ್ ಇಟ್, ವಿ ಆಲ್ ಆರ್ ದೇರ್ ಅಂತೇಳಿ. ಅದು ಟೂರಿಸಮಿಂದ ಅಲ್ಲ, ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಇಂಥ ದುರಂತಗಳಾದಾಗ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಈ ಥರ ಪ್ಯಾಕೇಜಸ್ನ ತೊಗೊಂಡು ಮಾಡ್ತಕ್ಕಂಥದ್ದನ್ನು ಆ ಕಡೆಗೆ ಅವಾಯ್ಡ್ ಮಾಡಿ ಅಂಥೇಳಿ ಹೇಳ್ತಾರೆ. ಅದನ್ನು ಐ ಥಿಂಕ್ ಈಗ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ, ಅದನ್ನ ಅಫಿಷಿಯಲ್ಲಾಗಿ ಸರ್ಕಾರದಿಂದನೇ ಏನಾದರೂ ಒಂದು ಹೇಳಿಕೆಗಳು ಬಂದರೆ ಒಳ್ಳೆಯದು. ಇದಕ್ಕೆಲ್ಲದಕ್ಕೂ ಕೂಡ ಕೆಲವು ಸತಿ ಏನಾಗುತ್ತೆ, ಕೆಲವು ಏರಿಯಾಗೆ ಹೋಗಲ್ಲ ನಾವು, ಯಾಕೆ, ಬಿಕಾಸ್ ಆಫ್ ದೀಸ್ ರೀಸನ್ಸ್. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಏನಾಗ್ತದೆ, ಎಲ್ಲೋ ಗಲಾಟೆ ಆಗಿದ್ದು ಎಲ್ಲೋ ರಿಯಾಕ್ಷನ್ ಬರ್ತಾ ಇರುತ್ತೆ. ಅದಕ್ಕೆ ನಾನು ಐ ಡೋಂಟ್ ಪೊಲಿಟಿಸೈಸ್ ಟುಡೇ, ವಿಲ್ ಟಾಕ್ ಅಬೌಟ್ ಇಟ್ ಸಮ್ ಅದರ್ ಡೇ. ಸೊ ಬರಬೇಕು ವಾಪಸ್, ನಮ್ಮ ಶಿವಮೊಗ್ಗ ಮಕ್ಕಳು ವಾಪಸ್ ಬರಬೇಕಷ್ಟೇ. ಅದಕ್ಕೆ ಏನು ಮಾಡಬೇಕು ಸರ್ಕಾರ ಕಂಪ್ಲೀಟ್ ವಿಲ್ ಟೇಕ್ ಕೇರ್ ಎವ್ರಿಥಿಂಗ್. ಸಂತೋಷ್ ಹೇಳಿದ್ರು, ಮಧು ನೀವು ಅಲ್ಲಿ ನೋಡ್ಕೊಳ್ಳಿ, ನಾವಿಲ್ಲಿ ನೋಡ್ಕೊಳ್ತೀವಿ, ಡೋಂಟ್ ವರಿ, ಐಮ್ ವಿತ್ ಹರ್ ಅಂದ್ಬಿಟ್ಟು ಫೋನ್ ಕೊಟ್ಟರು. ಆ್ಯಂಡ್ ಗುಡ್, ಸರ್ಕಾರ ಇಷ್ಟು ಫಾಸ್ಟಾಗಿ. ಆಮೇಲೆ ಭಾಳ ದೂರ ಅಂದರೆ ಭಾಳ ದೂರ ಎಲ್ಲ ನಾವೆಲ್ಲರೂ ಕೂಡ ಮಾತಾಡಿದ್ವಿ, ಸಂತೋಷ್ ಅವರಿಗೆಲ್ಲ ಮಾತಾಡಿ. ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ, ಅದಕ್ಕೆ ನಾನು ಹೇಳೋದು ಇದೆಲ್ಲದೂ ಕೂಡ ರಿಪರ್ಕಷನ್ಸ್ ಹೆಂಗೆ ಬರುತ್ತೆ ಅಂತ. ಸೊ ನಾವು ಇರ್ತಕ್ಕಂಥ ಹೆಜ್ಜೆ ಯಾವಾಗಲೂ ಅಷ್ಟೇ ಹುಷಾರಾಗಿರ್ಬೇಕಾಗತ್ತೆ. ಸಾಮಾನ್ಯ ಜನರು, ದೇಶದ ಜನರಿಗೆ ಇಲ್ಲಿರೋರು ಹೋಗಿ ಅಲ್ಲಿ ತೊಂದರೆ ಆಯಿತು ಅಂದರೆ, ಸೊ ಎಲ್ಲಿಂದ ಶುರು ಆಯಿತು, ಯಾಕೆ ಶುರು ಆಯಿತು ಅನ್ನೋದನ್ನ ಹಿಸ್ಟ್ರಿ ಮಾತಾಡೋಕ್ಕೆ ಹೋದರೆ ಐ ಥಿಂಕ್ ಇಟ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ವರ್ಷನ್ಸ್. ಸೊ ಸುರಕ್ಷತೆ, ನಮ್ಮ ದೇಶ ಭಾಳ ಒಂದು ಎಲ್ಲ ಜಾತಿ, ಧರ್ಮ, ಪ್ರಾಂತ್ಯ, ಭಾಷೆ ಅದರಲ್ಲಿ ಇರೋದ್ರಿಂದ ಸೂಕ್ಷ್ಮವಾಗಿರಬೇಕಾಗ್ತದೆ. ಈಗ ಮೊನ್ನೆ ಕೆಲವು ಇಶ್ಯೂ ನಡೀತು, ಈ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಮಕ್ಕಳು, ದೀಸ್ ಆರ್ ಆಲ್ ಎಷ್ಟೊಂದು ಸತಿ ಗೊತ್ತೇ ಇರೋದಿಲ್ಲ, ಯಾರು ಮಾಡಬೇಕು ಅಂತ ಇರೋದಿಲ್ಲ. ಇಂಥದ್ದನ್ನ ತೊಗೊಂಡು ಹೋಗಿ ನಾವು ಪೊಲಿಟಿಸೈಸ್ ಮಾಡೋದು ಕಷ್ಟ. ಇಂಥದ್ದು ಸ್ಟಾಪ್ ಮಾಡಬೇಕು, ಅದು ಕಾನೂನು ಮಾಡಬೇಕು. ನಾನು ಆಮ್ ವೆರಿ ಸ್ಟ್ರಿಕ್ಟ್ ಅದರೊಳಗೆ, ನಾನು ಇದರೊಳಗೆ ಕೆಲವು ವಿಚಾರದಲ್ಲಿ. ಬಟ್ ಕಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತಲ್ವ. ಆದರೆ ಪ್ರಾಣನೇ ಹೋಗ್ಬಿಟ್ರೆ ಕಂಡಾಗ ಅಂತ ಹೇಳಿದಾಗ ನಾವು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ತಗೊಳ್ಬೇಕಾಗತ್ತೆ. ಕೆಲವನ್ನ ರಿಪೇರಿ ಮಾಡ್ಬೋದು, ನೀವು ಕೇಳಿರೋ ಪ್ರಶ್ನೆ ರಿಪೇರಿ ಮಾಡೋಕ್ಕಾಗಲ್ಲ, ಯಾರಾದರೂ ಹೊಣೆ ತಗೊಳ್ಳೇಬೇಕಾಗತ್ತೆ. ಸೊ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಆಲ್ ದೀಸ್ ಥಿಂಗ್ಸ್. ಗೈಡ್ಲೈನ್ಸಸ್ ಕೊಡಬೇಕಾಗ್ತದೆ ಆ್ಯಂಡ್ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಾಣ ಒಂದು ಹೋದ್ಮೇಲೆ ಬರೋದಿಲ್ಲ, ನಮ್ಮ ದೇಶದೊಳಗೆ ಪ್ರಾಣ ಹೋದ್ಮೇಲೆ ಬರೋದಿಲ್ಲ. ಒಂದು ಸತಿ ನೀವು ಕರ್ಕೊಂಡು ಬರ್ತೀರಾ ಅಂದರೆ, ಜನರಿಗೆ ಬಿಡ್ತೀರಾ ಅಂದರೆ, ಇಟ್ ಈಸ್ ಯುವರ್ ಬಾಂಡ್ ಡ್ಯೂಟಿ ಟು ಗಿವ್ ಆಲ್ ಕೈಂಡ್ ಆಫ್ ಸೆಕ್ಯೂರಿಟೀಸ್. ಆ್ಯಂಡ್ ಈ ಥರ ಮ್ಯಾಸಕರ್ಸ್ ಇದೆಯಲ್ಲ, ಅದನ್ನು ಭಾಳ ಖಂಡನೆ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಖಂಡನೆ ಮಾಡೋದು ಬಿಟ್ಟು ಅವರಿಗೂ ಕೂಡ ಹೇಳಲೇಬೇಕಾಗತ್ತೆ, ಬುದ್ಧಿ ಹೇಳಬೇಕಾಗತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀರಿ, ಇಲ್ಲೇನೋ ಒಂದು, ಈಗ ನಾ ಹೇಳಿದ್ನಲ್ಲ ಈ ಎರ್ಚಾಟ, ನೀವು ಅದನ್ನೇ ಹೇಳ್ತೀರಿ, ಅಯ್ಯೋ ನೀವು ಅವ್ರಿಗೆ ಬೈತೀರಾ, ಇವ್ರಿಗೆ ಬೈತಾರೆ, ಯಾರೇ ಆಗಲಿ, ದೇ ಹ್ಯಾವ್ ಟು, ಯಾರು ಅಧಿಕಾರ ಮಾಡ್ತಾರೆ ದೇ ಹ್ಯಾವ್ ಟು ಈ ಹೊಣೆ ತಗೋಬೇಕು.
and they have to answer this nation